ಅಂಥದ್ರಲ್ಲಿ ಈ ವಿಡಿಯೋ ವಿಚಾರದಲ್ಲಿ ಹಿಂದು ಮುಂದೆ ಯೋಚನೆ ಮಾಡ್ದೆ ತಪ್ಪಾಗಿ ಹೆಜ್ಜೆ ಇಟ್ಬಿಟ್ಟೆ ಅಂತ ನನಗಿವಾಗ ಅನ್ನಿಸ್ತಿದೆ. ಅರ್ಜುನ್ ಕೈಲಿ ಹೇಗಾದ್ರೂ ಮಾಡಿ ತಾಳಿ ಕಟ್ಟಿಸ್ಕೋಬೇಕು ಅಂತ ಅವತ್ ನಾನು ಆ ಕೆಲ್ಸ ಮಾಡದೆ ಹೋಗಿದ್ರೆ ಒಂದ್ಸತಿ ಈ ವಿಡಿಯೋನ ಕಣ್ಬಿಟ್ ನೋಡಿ. ಅದ್ಯಾವ ಗಳಿಗೆಲಿ ಆ ವಿಡಿಯೋನ ರೆಕಾರ್ಡ್ ಮಾಡ್ಸದ್ನೋ, ಅದ್ಯಾವ ಗಳಿಗೆಲಿ ಅದನ್ನ ಅರ್ಜುನಗ್ ತೋರ್ಸದ್ನೋ, ಅಲ್ಲಿವರೆಗೂ ನನ್ ಫೇವರ್ ಆಗಿರೋ ಎಲ್ಲ ಗ್ರಹಗಳು ಒಟ್ಟೊಟ್ಟಿಗೆ ಉಲ್ಟಾ ಹೊಡೆಯೋದಕ್ ಶುರು ಮಾಡ್ಬಿಟ್ಟಿದೆ. ಎದ್ದೇಳಕ್ಕಾಗದೆ ಇರೋ ಮಟ್ಟಿಗೆ ಒಂದಾದ್ಮೇಲೊಂದು ಹೊಡೆತಗಳು ಬರ್ತಾನೆ ಇದೆಯಲ್ಲ, ನಿಲ್ಲೋ ಸೂಚನೆನೇ ಕಾಣಿಸ್ತಿಲ್ಲ. ಯಾಕೆ, ಎಲ್ಲಿ, ಏನ್ ತಪ್ಪಾಗಿದೆ ಅಂತ ಯೋಚನೆ ಮಾಡಕ್ಕೂ ಸಮಯ ಸಿಗ್ತಿಲ್ಲ. ನಿಜಕ್ಕೂ ಯಾಕೆ ಹೀಗಾಗ್ತದೆ? ಅಕ್ಕ, ನೀನೇ ನನಗ್ ದಾರಿ ತೋರಿಸ್ಬೇಕು. ಇಲ್ಲ ಅಂದ್ರೆ ಆ ಅರ್ಜುನ್ ಮುಂದೆ ನಾನು ಸೋಲೊಪ್ಕೊಂಡು ನೀನಿರೋ ಜಾಗಕ್ಕೆ ನಾನು ಬರ್ಬೇಕಾಗತ್ತೆ. ಥೂ, ಇವನೊಬ್ಬ ಬೆಂದ್ಬಿಡ್ದೇ ಇರೋ ಬೇತಾಳ. ಬೆಂದ ಮನೇಲಿ ಹಿರ್ದಷ್ಟೇ ಲಾಭ ಅನ್ಕೊಂಡು ನನ್ ಬೆನ್ ಹಿಂದೆ ಬಿದ್ದಿದ್ದಾನೆ. ಥೂ, ಭಿಕಾರಿ. ಹಲೋ, ಏನ್ ಹೇಳು? ಹಲೋ ಮೈ ಡಿಯರ್ ಚಿನ್ಕುರುಳಿ. ಈ ಜೋರು ಜಬರ್ದಸ್ತಿ ಎಲ್ಲ ನನ್ನ ಹತ್ರ ನಡೆಯಲ್ಲ. ಎಷ್ಟು ಸಲ ಹೇಳ್ಬೇಕು? ಮರ್ಯಾದೆ ಫಸ್ಟು. ಇಲ್ಲ ಅಂದ್ರೆ ಸೆಕೆಂಡ್ಗಳ ಲೆಕ್ಕದಲ್ಲಿ ನಿನ್ನ ಕತೆ ಫಿನಿಶ್. ಆಯ್ತು ಸರ್, ಮರ್ಯಾದೆ ಕೊಡ್ತೀನಿ. ಇಷ್ಟು ಸಾಕ ಸರ್? ಇದನ್ನು ಮೀರಿ ಈ ಮೀರಾ ಕೈಲಿ ಅದು ಒಬ್ಬ ಕ್ರಿಮಿನಲ್ ಆಗಿ ಇನ್ನೊಬ್ಬ ಕ್ರಿಮಿನಲ್ಗೆ ಮರ್ಯಾದೆ ಕೊಡೋದು ಗೊತ್ತಿಲ್ಲ ಸರ್. ವಿಷಯಕ್ ಬಾ. 10 ಲಕ್ಷ ಕೊಟ್ರೆ ಮತ್ತೆ ನಿನ್ ತಂಟೆಗ್ ಬರಲ್ಲ. ನನ್ ಹತ್ರ ಇರೋ ಸಾಕ್ಷಿನೂ ನಿನ್ ಹತ್ರ ಕೊಟ್ಬಿಡ್ತೀನಿ ಅಂತ ದುಡ್ಡು ತಿಂದು ಇಲ್ಲಿಂದ ಎಸ್ಕೇಪ್ ಆಗಿ ಫೋನ್ ಮಾಡ್ತಿದ್ಯಲ್ಲ, ಕೊಡೋ ಸಾಕ್ಷಿನ ಎಲ್ಲಿಗ್ ಬರ್ಬೇಕು ಹೇಳು? ಓ, ನಾನ್ ಕರೀದಿನಿ, ನೀನೇ ಬರ್ತಿದ್ದೀನಿ ಅಂತೀಯ? ಬಾ ಅಮ್ಮ, ನಿನ್ಗೋಸ್ಕರ, ನಿನ್ನ ಬಾಯಲ್ಲಿ ಬರೋ ಇಂಥ ಮಾತ್ಗೋಸ್ಕರನೇ ನಾನು ಕಾಯ್ತಾ ಇದ್ದೆ. ಹಾಗೆ ಬರ್ತಾ 25 ಲಕ್ಷ, ಜಸ್ಟ್ 25 lakhs ಹಾರ್ಡ್ ಕ್ಯಾಶ್ ಇಟ್ಕೊಂಡು ಸಾಫ್ಟ್ ಆಗಿ ಬಾರಮ್ಮ. ವಾಟ್? ಏನ್ ಮಾತಾಡ್ತಿದೀಯ ನೀನು? ಈ ಕೊಟ್ಟಿರೋ 10 ಲಕ್ಷ ಸಾಲ್ದು ಅಂತ ಮತ್ತೆ 25 ಲಕ್ಷ ತಂದು ನಿನ್ ಎದೆ ಮೇಲೆ ಸುರಿಬೇಕಾ? ನನ್ನ ಎದೆ ಮೇಲೆ ಸುರಿಯಕ್ ಇಷ್ಟ ಇಲ್ಲಂದ್ರೆ ಹೇಳ್ಬಿಡು. ನನ್ನ ಹತ್ರ ಇರೋ ಸಾಕ್ಷಿನೇ ಬಾಯಿ ತೆರೆದು ಮಾತಾಡುತ್ತೆ. ಅದು ಯಾರ ಹತ್ರ ಹೇಳು? ಅರ್ಜುನ್ ಹತ್ರ. ಏಯ್, ಇಲ್ಲಿ ನಾನೇನ್ ದುಡ್ಡಿನ ಗಿಡ ಹಾಕೊಂಡ್ ಕೂತಿದ್ದೀನ? ನೀನ್ ಕೇಳ್ದಾಗೆಲ್ಲ ಕಿತ್ಕೊಂಡ್ ಬಂದ್ ಕೊಡೋದಕ್ಕೆ? ನೋಡು, ಏನ್ ತಿಳ್ಕೊಂಡಿದ್ಯಾ ನನ್ನನ್ನ? ಹಾ, ಚೆನ್ನಾಗೇ ತಿಳ್ಕೊಂಡಿದೀನಿ. ತಿರ್ಪೆ ಎತ್ತೋಳು ಅಂತ. ಒಪ್ಪತ್ತಿನ ಕುಳಿಗೂ ಗತಿ ಇಲ್ಲದೆ ಬೀದಿ ಅಲಿತಿದ್ದವರು ಅಂತ. ಅವ್ರಿವ್ರ ಮನೆ ಹಾಳ ಮಾಡಿ ಸಿಕ್ಕಿದ ಕಡೆ ಕಣ್ಣ ಹಾಕಿ ನೀವು ಅಕ್ಕ ತಂಗಿಯರಿಬ್ರು ಕೋಟಿ ದೋಸ್ತರು ಅಂತ ನನಗ 16ನೇ ಸತ್ಯ ಗೊತ್ತು ಅಮ್ಮನ್ನಿ. ಬಾಯಿ ಮುಚ್ಚೆ ಸಾಕು. ನಾಲ್ಗೆ ಇದೆ ಅಂತ ಸಿಕ್ ಕಡೆ ಹರಿಯಕ್ ಬಿಡ್ಬೇಡ. ಮೊನ್ನೆ ನೀನು ಕೊಟ್ಟ 10 ಲಕ್ಷ ನನಗೆ ಯಾವ ಮೂಲೆಗೂ ಸಾಕಾಗ್ತಿಲ್ಲ. ನಾನು ಹೊಸ ಬಿಸ್ನೆಸ್ ಶುರು ಮಾಡ್ಬೇಕು. ಅದಕ್ಕೆ 25 ಲಕ್ಷ ಬೇಕೇ ಬೇಕು. ನಿನ್ಗೊಂದ್ ನಯ ಪೈಸನು ನನ್ನಿಂದ ಹುಟ್ಟಲ್ಲ. ಇಡೋ ಫೋನನ್ನ. ಈಗ ನಾನು ಫೋನ್ ಇಟ್ರೆ ನಿನ್ನ ಕತೆಗೂ ಫುಲ್ ಸ್ಟಾಪ್ ಇಡ್ಬೇಕಾಗುತ್ತಲ್ಲ ಅರ್ಗಿನಿ. ಆಮೇಲೆ ಅದು ಹೋಟೆಲ್ ಮತ್ತೆ ಓಪನ್ ಆಗುತ್ತಲ್ಲ ಸ್ವೀಟಿ. ಏಯ್, ಯಾಕೋ ಹೀ ಕಾಟ ಕೊಡ್ತಿದ್ಯಾ? ನನ್ ಹತ್ರ ಅಷ್ಟೊಂದು ಹಣ ಇಲ್ಲ ಕಣೋ. ಇಲ್ಲ ಅಂದ್ರೆ ಅರೇಂಜ್ ಮಾಡ್ಕೋಬೇಕು.
ಏನೋ ನಾವಿಬ್ರು ಕಷ್ಟದಲ್ಲಿ ಇದೀವಪ್ಪ. ನಾನು ನಿನಗೆ, ನೀನ್ ನನಗೆ ಸಹಾಯ ಮಾಡ್ಕೊಳ್ತಾ ಹೋದ್ರೆ ಇಬ್ರು ಚೆನ್ನಾಗಿರ್ತೀವಿ. ಥೂ, ನಿನ್ ಬಂಡಿ ಜನ್ಮಕ್ಕೆ. ಹೌದಾ? ಹಾಗಾದ್ರೆ ನಿಂದು ಪರಮ ಪೂಜೆ ಜನ್ಮನ ಎಲ್ರೂ ಕೈ ಮುಗಿದು ಕಾಲಿಗೆ ಬೀಳಕ್ಕೆ.